ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಓವರ್ ಐಪ್ಡ್ ಮಸಾಲೆ ದೋಸೆ ಯಾವ ರೀತಿ ಮಾಡೋದಂತ ನೋಡೋಣ. ಸೊ ಯಾಕೆ ಓವರ್ ಐಪ್ಡ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಂದು ರೆಸ್ಟೋರೆಂಟ್ಸಲ್ಲಿ ತುಂಬಾ ಓವರ್ ಐಪ್ಡ್ ಮಾಡಿರ್ತಾರೆ. ಮಸಾಲೆ ದೋಸೆ ತುಂಬ ಚೆನ್ನಾಗಿರುತ್ತೆ ಅಂತ, ಬಟ್ ಅಷ್ಟೇನು ಟೇಸ್ಟ್ ವೈಸ್ ಓಕೆ ಅನ್ನೋ ಥರ ಇರುತ್ತೆ. ಸೊ ಮನೇಲಿ ಯಾವ ರೀತಿ ತುಂಬಾ ಚೆನ್ನಾಗಿ ಅದೇ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಸಹ ಇದೇ ರೀತಿ ಟ್ರೈ ಮಾಡಿ ನೋಡಿ. ಈಗ ನೋಡಿ, ಒಂದು ಲೋಟದಷ್ಟು ನಾನು ಸೊಸೈಟಿ ಅಕ್ಕಿ ತಗೊಂಡಿದ್ದೀನಿ. ಅದರಲ್ಲಿ ಅರ್ಧ ಅಷ್ಟು ಕೆಂಪು ಅಕ್ಕಿ ತಗೊಂಡಿದ್ದೀನಿ. ಅದೇ ಲೋಟದಲ್ಲಿ ಒಂದು ಕಾಲು ಲೋಟದಷ್ಟು ಉದ್ದಿನಬೇಳೆ ತಗೊಂಡಿದ್ದೀನಿ. ಒಂದು ಸ್ಪೂನಷ್ಟು ಕಡಲೆಬೇಳೆ, ಒಂದು ಕಾಲು ಸ್ಪೂನಷ್ಟು ಟೀ ಸ್ಪೂನಲ್ಲಿ ಕಾಲು ಸ್ಪೂನಷ್ಟು ಮೆಂತ್ಯ, ಒಂದು ಸ್ಪೂನಷ್ಟು ತೊಗರಿಬೇಳೆ ತಗೊಂಡಿದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ವಾಶ್ ಮಾಡಿ ಒಂದು 8 ಅವರ್ ನೆನೆಸ್ಕೊಳ್ಬೇಕು. ಅದಾದಮೇಲೆ ರಾತ್ರಿ ನಾನು ಇದನ್ನು ಹಿಟ್ಟನ್ನು ರುಬ್ಕೊಂಡಿದ್ದೀನಿ. ಹಿಟ್ಟು ರುಬ್ಬಾದ್ಮೇಲೆ ನಾನು ಮಿಕ್ಕಿರೋ ಅನ್ನನೇ ಹಾಕಿದ್ದೀನಿ. ನಾನು ಅವಲಕ್ಕಿನೂ ಸಹ ಹಾಕಿಲ್ಲ. ಮಿಕ್ಕಿರೋ ಅನ್ನ, ರಾತ್ರಿ ಅನ್ನ ಮಿಕ್ಕಿರುತ್ತಲ್ಲ, ಅದನ್ನೇ ದೋಸೆಗೆ ಹಾಕಿ ರುಬ್ಬಿ ಇಟ್ಟಿರೋದು. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಪ್ಲೇಟ್ ಮುಚ್ಕೊಂಡಿದ್ದೀನಿ. ಒಂದು ಕಾಟನ್ ದುಪ್ಪಟ್ಟನ ಇಟ್ಕೊಂಡು ಟೈಟಾಗೆ ನಾವು ಅದು ಕವರ್ ಮಾಡ್ತಾಯಿದ್ದೀನಿ. ಬಿಕಾಸ್ ಇವಾಗ ಚಳಿ ಇರೋದ್ರಿಂದ ನಮಗೆ ಹಿಟ್ಟು ಉಬ್ಬಿ ಬರಲ್ಲ. ಹಂಗಾಗಿ ಈ ರೀತಿ ಕಾಟನ್ ವೇಲು ಇಲ್ಲಾಂದರೆ ಯಾವುದಾದ್ರೂ ಕಾಟನ್ದು ಬಟ್ಟೆನ ಈ ರೀತಿ ಟೈಟಾಗಿ ಮುಚ್ಚಿಬಿಟ್ಟು ಕವರ್ ಮಾಡಿಬಿಟ್ಟು ನಾವು ಮೇಲ್ಗಡೆ ಏನಾದರೂ ಒಂದು ಟಬ್ ಏನಾದರೂ ಮುಚ್ಚಿದ್ರೆ ನಮಗೆ ಬೆಳಗ್ಗೆ ಅಷ್ಟೊತ್ತಿಗೆ ಉಬ್ಬಿ ಬಂದಿರುತ್ತೆ. ಸೊ ದೋಸೆಗೆ, ಇಡ್ಲಿಗೆ ಈ ಟಿಪ್ಸ್ನ ನಾವು ಫಾಲೋ ಮಾಡ್ಬೋದು ಚಳಿ ಟೈಮಲ್ಲಿ. ಇಲ್ಲಾಂದರೆ ಇದು ಉಬ್ಬಿ ಬರಲ್ಲ ಅಲ್ವಾ. ಹಾಗಾಗಿ ಈ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನಮ್ಗೆ ಬೆಳಗ್ಗೆ ಒಂದು 6:30 7 ಗಂಟೆಗೇ ಉಬ್ಬಿ ಬಂದಿರುತ್ತೆ. ನೋಡಿ, ಇವಾಗ ಇಷ್ಟೇ. ಈ ರೀತಿ ಏನಾದರೂ ಮೇಲ್ಗಡೆ ಭಾರ ಇಟ್ಬಿಟ್ಟು ಒಂದು ಟಬ್ಬು ಈ ರೀತಿ ಸಣ್ಣದಾಗಿ ಅದ್ರ ಮೇಲೆ ಮುಚ್ಚಿ ಇಟ್ಬಿಡಬೇಕು. ಇಷ್ಟೇ ಟಿಪ್ಸ್ ಇದು. ಬೆಳಗ್ಗೆ ಅಷ್ಟೊತ್ತಿಗೆ ನಮಗೆ ಉಬ್ಬಿ ಬಂದಿರುತ್ತೆ. ಇವಾಗ ನಾನು ದೋಸೆ ಹುಯ್ತಾ ಇದ್ದೀನಿ ನೋಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಸಹ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂದಿತ್ತಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಈಗ ಹಂಚು ಕಾದಿದೆ. ನಾನು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಈ ರೀತಿ ಒಂದು ಕಾಟನ್ ಬಟ್ಟೆನ ಇಟ್ಕೊಂಡಿದ್ದೀನಿ. ಅದರಲ್ಲಿ ವೈಪ್ ಮಾಡ್ಕೊತಾ ಇದ್ದೀನಿ. ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ದೋಸೆ ಹುಯ್ತಾ ಇದ್ದೀನಿ ನೋಡಿ. ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರೋವಂಥ ಮಸಾಲೆ ದೋಸೆ ಮನೆಯಲ್ಲೇ ಮಾಡಿಕೊಂಡು 3ರಿಂದ 4 ದೋಸೆನೂ ಸಹ ತಿನ್ಬೋದು. ಬೇರೆ ಕಡೆ ರೆಸ್ಟೋರೆಂಟ್, ಹೋಟ್ಲಿಗೆ ಹೋಗಿ ನಾವು ಅಷ್ಟೊಂದು ಇವಾಗ ನಾರ್ಮಲಾಗಿ ದೋಸೆ ಒಂದು 100 ರೂಪೀಸ್ ಇರುತ್ತೆ ರೇಂಜು. ಅದ್ರ ಬದಲು ನಾವು ಮನೇಲಿ ಈ ರೀತಿ ಟೇಸ್ಟಿಯಾಗಿ ಹೆಲ್ತಿಯಾಗಿ ಮಾಡಿಕೊಂಡು ತಿನ್ಬೋದು ಫ್ರೆಂಡ್ಸ್. ಸೊ ಈಗ ಕೆಂಪು ಚಟ್ನಿ ಅಪ್ಲೈ ಮಾಡ್ತಾಯಿದ್ದೀನಿ ಮೇಲ್ಗಡೆ ಹಾಕ್ಕೊಂಡು. ಬೇಕಾದರೆ ನೀವು ತುಪ್ಪ, ಬೆಣ್ಣೆ ಏನು ಬೇಕಾದರೂ ಹಾಕ್ಕೊಳ್ಬೋದು, ಎಣ್ಣೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಈಗ ಆಲ್ಮೋಸ್ಟ್ ಆಗಿದೆ. ಆಲೂಗಡ್ಡೆ ಪಲ್ಯ ಮಧ್ಯಕ್ಕಿಟ್ಟು ತೆಗಿತಾ ಇದ್ದೀನಿ ನೋಡಿ. ಹಂಚಿನ ಮೇಲಿಂದ ದೋಸೆ ಎತ್ತುತ್ತಾ ಇದ್ದೀನಿ. ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಟೇಸ್ಟ್ ವೈಸು ತುಂಬಾ ಚೆನ್ನಾಗಿರುತ್ತೆ. ನೀವೇ ಮನೇಲಿ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿ ತಿಳಿಸ್ತೀರಾ ನೋಡಿ. ಯಾವ ರೀತಿ ಸೇಮ್ ಹೋಟೆಲ್ ಸ್ಟೈಲಲ್ಲೇ ಬಂದೈತೆ. ಇದೇ ರೀತಿ ಎಲ್ಲ ದೋಸೆನೂ ಹುಯ್ದ್ರು ನಮ್ಗೆ ಅದೇ ಮೆಥಡಲ್ಲೇ ಬರುತ್ತೆ. ಎಲ್ಲ ಕ್ರಿಸ್ಪಿಯಾಗೇ ಬರುತ್ತೆ ಮತ್ತು ಚೆನ್ನಾಗಿ ಕಲರ್ಫುಲ್ಲಾಗೇ ಬರುತ್ತೆ. ಏನೂ ಚೇಂಜಸ್ ಇರಲ್ಲ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.